ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ನಾನು ಏನು ಮಾಡ್ತೀನಿ ಮತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದೆ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಬೆಳಗ್ಗೆ 4 ಗಂಟೆ ಅಥವಾ 4:15ಗೆ ಎದ್ದೇಳ್ತೀನಿ. ಸ್ವಲ್ಪ ಯೋಗ ಮಾಡ್ತೀನಿ. ಮೊದಲೆಲ್ಲ ನಾನು ಸಂಜೆ ಯೋಗ ಮಾಡ್ತಾಯಿದ್ದೆ, ಬಟ್ ಒಂದೊಂದು ದಿನ ಸಿಟಿಗೆ ಹೋಗೋದಿರುತ್ತೆ, ಇನ್ನೇನೋ ಕೆಲಸ ಇರುತ್ತೆ, ಹಾಗಾಗಿ ಸಂಜೆ ತಪ್ಪು ಹೋಗ್ತಾ ಇತ್ತು ಯೋಗ ಮಾಡೋದು. ಹಾಗಾಗಿ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಇರ್ಬೋದು. ಸಂಜೆ ಸಿಟಿಗೆ ಹೋಗೋದಿರ್ಬೋದು, ಇನ್ನೇನೋ ಕೆಲಸ ಇರುತ್ತೆ, ಇಲ್ವಾ ಮೈಂಡ್ ಏನೋ ಅಪ್ಸೆಟ್ ಆಗಿಬಿಟ್ಟು ಯೋಗ ಮಾಡೋಕ್ಕೇ ಮೂಡ್ ಇಲ್ಲದೆ ಇರ್ಬೋದು, ಈ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಮಾಡೋದೇ ಬೆಸ್ಟು ಯೋಗನ. ಶಾಂತಿಯುತವಾಗಿ ಬೆಳಗ್ಗೆ ಪೀಸ್ಫುಲ್ಲಾಗಿ, ಯಾವುದೂ ಟೆನ್ಷನ್ ಇರಲ್ಲ. ಬೆಳಗ್ಗೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಸೊ ಆ ಟೈಮಲ್ಲಿ ಯೋಗ ಮಾಡೋದು ಬೆಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ನಾನು ಮಾರ್ನಿಂಗ್ ಟೈಮ್ ಯೋಗ ಮಾಡ್ತಾಯಿದ್ದೀನಿ. ಕೆಲವೊಂದು ಸರಳ ಯೋಗಗಳನ್ನ ಮಾಡ್ತೀನಿ. ಈ ಸರಳ ಯೋಗಗಳ ಜೊತೆಗೆ ಸೂರ್ಯ ನಮಸ್ಕಾರ ಒಂದು 10 ಅಥವಾ 15 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನಾನು ಸ್ವಲ್ಪ ಸ್ವೀಟು ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿಲ್ಲ. ಊಟದಲ್ಲಿ ನಾವು ಚೆನ್ನಾಗಿ ತಿದ್ಕೋಬೇಕು. ಜಾಸ್ತಿ ವರ್ಕೌಟ್ ಮಾಡೋದ್ರಿಂದ ನಾವು ಸಣ್ಣ ಆಗಲ್ಲ. ಊಟದಲ್ಲಿ ನಾವು ಸ್ವೀಟ್ ತಿನ್ನೋದು, ಎಣ್ಣೆ ಐಟಮ್ಸ್ ಬಿಡೋದ್ರಿಂದ ಮಾತ್ರ ಸಾಧ್ಯ. ಬಟ್ಟು ಯೋಗ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಮಾಂಸಖಂಡಗಳು ಬಲಯುತವಾಗಿ ಇರುತ್ತೆ. ಬೆಳಗ್ಗೆ ಎದ್ದಾಗ ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲ ಕಿಟಕಿಗಳೆಲ್ಲ ಓಪನ್ ಮಾಡಿ, ಡೋರೆಲ್ಲ ಓಪನ್ ಮಾಡಿ, ನಾನು 6 ಗಂಟೆ 2 ನಿಮಿಷ ಟೈಮ್ ತೋರಿಸ್ತಾ ಇದೆ. ಮಳೆಯೆಲ್ಲ ಬರೋ ಅಂಥ ದಿನಗಳಲ್ವ, ತುಂಬ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ವಾತಾವರಣ, ತುಂಬ ಖುಷಿಯಾಗುತ್ತೆ. ಡೇ ಟೈಮ್ ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. 6 ಗಂಟೆಯಿಂದ ಸ್ವಲ್ಪ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಎದ್ದ ತಕ್ಷಣವೇ ಅಡುಗೆ ಕೆಲಸ ಮಾಡ್ತಾಯಿದ್ದೆ. ಇತ್ತೀಚೆಗೆ ನಾನು ಇಲ್ಲ, ಎದ್ಬಿಟ್ಟು ಸ್ವಲ್ಪ ಬೇರೆ ಬೇರೆ ಕೆಲಸ ಯೋಗ ಎಲ್ಲ ಮಾಡಿಕೊಂಡು ಆರಾಮಾಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಕಾಲೇಜ್ ಟೈಮಿಂಗ್ಸು ಸ್ವಲ್ಪ ಚೇಂಜ್ ಆಗಿದೆ. 11 o'clock ಹಂಗೆ ಕಾಲೇಜ್ ಟೈಮ್ ಇರೋದ್ರಿಂದ ಆರಾಮಾಗೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತೀನಿ. ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಕೆಲಸಗಳು ಮಾಡ್ಕೊಳ್ತೀನಿ ಕಿಚನಲ್ಲಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀನಿ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಫಸ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಎದ್ದ ತಕ್ಷಣ ಸ್ವಲ್ಪ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಕೆಲವೊಂದು ತೊಳೆಯೋಕ್ಕಾಕವೆಲ್ಲ ಹಾಕಿರ್ತೀನಿ, ಆದರೂ ಕೆಲವೊಂದು ಸಲ ಧೂಳಿರುತ್ತೆ. ಒಂದು ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಕಾಯಿಸಿ ಒಂದೊಂದು ಆಮ್ಲದ್ದು ಐಸ್ ಕ್ಯೂಬು, ಇದ್ರದ್ದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಆಮ್ಲ ಐಸ್ ಕ್ಯೂಬ್ ಹೇಗೆ ಮಾಡ್ಕೊಳ್ಳೋದು ಅಂತ. ಇದು ಒಂದು 8 to 10 days ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ಸ್ಟೋರ್ ಮಾಡಿಬಿಟ್ಟು. ಇದನ್ನು ಒಂದೊಂದು ಕ್ಯೂಬು ಮನೇಲಿ ಎಲ್ಲರೂ ಒಂದೊಂದು ಕ್ಯೂಬ್ ಹಾಕ್ಕೊಂಡು ಕುಡಿತೀವಿ ಮಾರ್ನಿಂಗು. ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಇದು ತುಂಬ ಒಳ್ಳೆಯದು. ಸ್ವಲ್ಪ ಜೇನುತುಪ್ಪ, ಅದು ಸ್ವಲ್ಪ ಶುಗರೆಲ್ಲ ಇರೋರಿಗೆ ಎಷ್ಟು ಅದು ಹೇಗಿರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಕ್ಕೋಬೇಕೋ ಹಾಕ್ಕೋಬಾರ್ದು ಅವರಿಗೆ ಬಿಟ್ಟಿದ್ದದು. ನಾವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಜೇನುತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ. ಮನೆಗೆಲ್ಲರಿಗೂ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀನಿ. ಇದು ನೆಲ್ಲಿಕಾಯಿ ಜ್ಯೂಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೂದಲು ಮತ್ತು ಚರ್ಮಕಾಂತಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೆಲ್ತ್ ಇಶ್ಯೂಸು ಕೆಲವೊಂದೊಂದು ಮೈನರ್ ಇರೋದೆಲ್ಲ ಸಾಲ್ವ್ ಆಗುತ್ತೆ. ಇವತ್ತು MTR ಪುಳಿಯೋಗರೆ ಮಿಕ್ಸಿಂದ ನಾನು ಪುಳಿಯೋಗರೆ ಮಾಡೋದನ್ನು ವಿಡಿಯೋ ಮಾಡಿದ್ದೀನಿ. ಪುದೀನ ಇದಕ್ಕೆ ಚೆನ್ನಾಗಿ ಹಾಕ್ತೀನಿ ನಾನು ಒಗ್ಗರಣೆಯಲ್ಲಿ. ಫಸ್ಟು ಅನ್ನಕ್ಕಿಟ್ಟಿದ್ದೀನಿ. ಅನ್ನಕ್ಕಿಟ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ತೀನಿ. ಪುದೀನ ಈ ಥರ ಜಾಸ್ತಿ ಯೂಸ್ ಮಾಡ್ಬೋದು, ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಪುಳಿಯೋಗರೆಗೆ. ಇದು MTR ಪುಳಿಯೋಗರೆ ಪೌಡರು. ಇದಕ್ಕೇನು ಜಾಸ್ತಿ ಥಿಂಗ್ಸ್ ಏನು ಹಾಕಲ್ಲ. ಬೇಕಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ಒಗ್ಗರಣೆಯಲ್ಲಿ. ನಮಗೆ ಆ ಮಸಾಲೆ ಖಾರನೇ ಸಾಕು ಅಂತ ಹಾಕಲ್ಲ. ಬೆಳ್ಳುಳ್ಳಿನೂ ಬೇಕಾದರೆ ಜಜ್ಕೊಂಡು ಹಾಕ್ಕೋಬೋದು ಎಣ್ಣೆಯಲ್ಲಿ. ನಾನು ಏನು ಹಾಕ್ತಾಯಿಲ್ಲ. ಪುಳಿಯೋಗರೆ ಪುಡಿಯಲ್ಲಿ ಏನು ಖಾರ ಇರುತ್ತಲ್ಲ ಅಷ್ಟೇ ಸಾಕು ಅಂತ. ಸ್ವಲ್ಪ ಶೇಂಗಾ ನಮಗೆ ಎಷ್ಟು ಬೇಕು ಮನೇಲಿ, ಹೇಗೆ ಎಲ್ಲರೂ ಇಷ್ಟಪಟ್ಟದಾದರೆ ಜಾಸ್ತಿ ಹಾಕ್ಬೋದು. ಜಾಸ್ತಿ ಶೇಂಗಾ ಇಷ್ಟಪಡಲ್ಲ ಅನ್ನೋದಾದರೆ ಕಡಿಮೆ ಶೇಂಗಾ ಹಾಕ್ಕೋಬೋದು ಅವ್ರವ್ರ ಟೇಸ್ಟಿಗೆ. ಈ ಥರ ಪುದೀನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ಒಂದು ತಟ್ಟೆ ಮುಚ್ಚಿದರೆ ಒಳ್ಳೆಯದು. ಯಾಕಂದರೆ ಎಣ್ಣೆ ಪಟ್ ಅಂತ ಸಿಡಿತಾ ಇರುತ್ತೆ.
ಸ್ವಲ್ಪ ಸಿಮ್ಮಿಗೆ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಚೆನ್ನಾಗೆ ಅದೊಂಥರ ಸ್ಟೀಮ್ ಆದಂಗೆ ಆಗುತ್ತೆ. ಆ ನಂತರ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಬೇಕು. ಈ ಹಂತದಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇದೇ ಒಗ್ಗರಣೆ ಮಾಡುವಾಗಲೇ ಸ್ವಲ್ಪ ಒಣಮೆಣಸಿನ್ಕಾಯಿ ಮುರಿದು ಕೂಡ ಹಾಕ್ಕೋಬೋದು, ಬೇಕು ಅನ್ನೋರು, ಹೆಚ್ಚಿನ ಖಾರ ಬೇಕು ಅನ್ನೋರು. ಒಂದು 2 ನಿಮಿಷ ಈ ಥರ ಮಾಡಾದಮೇಲೆ ಪುಡಿ ಹಾಕಿದ ತಕ್ಷಣ ಆಫ್ ಮಾಡಿಬಿಡಬೇಕು. ಪುಡಿ ಹಾಕಿದ ಮೇಲೆ ಒಲೆ ಉರಿತಾ ಇರಬಾರ್ದು, ಕಪ್ಪಾಗಿಬಿಡುತ್ತೆ. MTR ಮಸಾಲೆ ಮಾತ್ರ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಆಫ್ ಮಾಡಿಬಿಡಬೇಕು. ಪುಡಿ ಹಾಕಿದ ತಕ್ಷಣ ಆಫ್ ಮಾಡಿಬಿಟ್ಟು ಅದು ಏನು ಎಣ್ಣೆ ಸ್ವಲ್ಪ ಕಾವಿರುತ್ತಲ್ಲ, ಬಾಣಲಿ ಕಾವಲ್ಲಿ ಸ್ವಲ್ಪ ಚೆನ್ನಾಗೆ ಗೂರಾಡಬೇಕು. ನಾನು ಇದೇ ಥರ ಮಾಡೋದು. ಈ ಥರ ನಾನು ಮಾಡೋದು ಈ ಥರ. ಬೇರೆ ಯಾವ ಥರ ಮಾಡೋದಿದ್ರೆ ಕಮೆಂಟ್ ಮಾಡಿ. ಒಮ್ಮೊಮ್ಮೆ ಪುಳಿಯೋಗರೆ ಗೊಜ್ಜು ನಾನು ಮನೆಯಲ್ಲೂ ಕೂಡ ಮಾಡ್ಕೊಳ್ತೀನಿ. ಅದನ್ನು ವಿಡಿಯೋನೂ ಕೂಡ ಒಂದು ಸಲ ಅಪ್ಲೋಡ್ ಮಾಡ್ತೀನಿ. ಇದು ಪುಳಿಯೋಗರೆ ಗೊಜ್ಜು ಮನೇಲಿ ಮಾಡಿದ್ದು. ನಾನು ಸ್ವತಃ ಮನೇಲಿ ಮಾಡಿದ್ದು ಗೊಜ್ಜು ಖಾಲಿಯಾದಾಗ MTR ಪೌಡ್ರ್ ತರಿಸ್ಕೊಂಡಾಗ ಆ ಪುಡಿಯಲ್ಲಿ ಹೇಗೆ ನಾನು ಪುಳಿಯೋಗರೆ ಮಾಡ್ತೀನಿ ಅನ್ನೋ ವಿಡಿಯೋ ಮಾಡಿರೋದು. ಈ ಥರ ಮಾಡಿ ಎಷ್ಟು ಅನ್ನ ಬೇಕೋ ಅಷ್ಟು ಬಿಸಿ ಅನ್ನಕ್ಕೆ ಕಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಮನೇಲಿ ಮಾಡಿರೋ ಗೊಜ್ಜು ಇದಕ್ಕಿಂತ ಚೆನ್ನಾಗಿರುತ್ತೆ. ಇದು ಪರವಾಗಿಲ್ಲ. ಬಟ್ ಇದಕ್ಕೆ ಹೋಲಿಸಿದ್ರೆ ಮನೇಲಿ ಮಾಡಿರೋದು ಪುಳಿಯೋಗರೆ ಗೊಜ್ಜು ನಾವು ಮನೇಲಿ ಮಾಡ್ತೀವಲ್ವ, ಮಸಾಲೆ ಎಲ್ಲ ಮಾಡಿಬಿಟ್ಟು ಹುಣಸೆ ಹುಳಿಯಲ್ಲಿ ಚೆನ್ನಾಗಿ ಕುದಿಸಿ ಮನೇಲಿ ಇಟ್ಕೊಳ್ತೀವಲ್ಲ, ಆ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಹೋಲಿಸಿದ್ರೆ. ಬಟ್ ಇದು ಆಲ್ಟರ್ನೇಟಿವ್, ಇದನ್ನು ಮಾಡ್ಬೋದು. ಗೊಜ್ಜು ಮನೇಲಿ ಮಾಡೋಕ್ಕಾಗಿಲ್ಲ ಅಂದಾಗ ನಾವು ಇದನ್ನು ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಸ್ವಲ್ಪ ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ. ನಿಂಬೆ ಹುಳಿ ಹಾಕೋದ್ರಿಂದ ನಮಗೆ ಜೀವಸತ್ವಗಳು ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ತೀನಿ ಈ ಹಂತದಲ್ಲಿ. ಸುಮಾರು ವಿಡಿಯೋ ಮಾಡಿದ್ದೀನಿ, ಅಡುಗೆ ವಿಡಿಯೋಗಳು ಮತ್ತು ಗೆಟ್ ರೆಡಿ ವಿತ್ ಮೀ ಅವೆಲ್ಲ ವಿಡಿಯೋಗಳು ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ. ನನಗೆ ಹೇಗೆ ಆಗುತ್ತೆ ಆ ಥರ ಮಾಡ್ತಾಯಿದ್ದೀನಿ. ಈ ಥರ ಆಗಿದೆ. ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಇದು ಮನೆಯಲ್ಲೇ ಹೆಪ್ಪಾಕಿದ ಮೊಸರು. ತಿಂಡಿ ಮಾಡ್ತಾನೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೊಳ್ಳೋದು, ಮತ್ತು ಕೆಲವೊಂದೊಂದು ಬಟ್ಟೆ ನೆನೆಸೋದಿರುತ್ತೆ. ವಾಶ್ ಮಾಡೋಕ್ಕೆ ಬರ್ತಾರೆ ಒಬ್ಬರು, ಅವರಿಗೆ ಸ್ವಲ್ಪ ಕೆಲವೊಂದೊಂದು ಬಟ್ಟೆ ನೆನೆಸಿಡೋದಿದ್ರೆ ನೆನೆಸೋದು, ಮತ್ತು ಮಿಷಿನ್ಗೆ ಹಾಕೋದಿದ್ರೆ ಹಾಕೋದು. ಆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ ಜೊತೆಗೇ. ಇದು ಇವತ್ತಿನ ಬೆಳಗಿನ ವ್ಲಾಗ್ ಆಗಿತ್ತು. ಮಧ್ಯಾಹ್ನ ಪಕ್ಕದ ಮನೆಯವರೊಬ್ಬರು ದೇವಸ್ಥಾನಕ್ಕೆ ಹೋಗಿದ್ದರು. ಅವರು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಏನೋ ಪ್ರಸಾದ ಮಾಡಿಸಿದ್ವಿ ನಾವೇ ಮನೆಯವರು ಅಂತೇಳ್ಬಿಟ್ಟು ತಂದು ಕೊಟ್ಟಿದ್ದರು. ಮಧ್ಯಾಹ್ನ ಅದನ್ನು ಸ್ವಲ್ಪ ತಿಂದೆ ನಾನು. ಹೇಗಿತ್ತು ಇವತ್ತಿಂದು ಬೆಳಗಿಂದು ವ್ಲಾಗ್ ನಂದು? ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.